ಓ ಅಣ್ಣ ನೀವು ಹೇಳಿದ್ದು ಏನು ಮಾಡಿದೆ? ಅದೇ ಒಂದು ಯಾವ್ದನ ಡೂಪ್ಲಿಕೇಟ್ ಆಫೀಸ್ ತರ ರೆಡಿ ಮಾಡು ಅಂತ ಹೇಳಿದ್ನಲ್ಲ ಮಾಡ್ದಾ? ಅದು ನಿನಗೆ ಯಾವುದೋ ಒಂದು ಕಂಪ್ಯೂಟರ್ ಸೆಂಟರ್ ಇತ್ತಾ, ಕಂಪ್ಯೂಟರ್ ಸೆಂಟರ್ನಾಗೆ ಮಾತಾಡ್ಕೊಂಬಿಟ್ಟು ಬಂದೆ. ಹಿಂಗೆ ರಿಜಿಸ್ಟರ್ ಆಫೀಸ್ ಥರ ಮಾಡ್ರಿ ಬರ್ತೀವಿ ನಾಳೆ ಅಂತ ಹೇಳ್ಬಿಟ್ಟು, ಆಯ್ತು ಬಿಡಿ ಅಂತ ಹೇಳ್ಬಿಟ್ಟು ಹೇಳವ್ರೆ. ಒಂದು 2,000 ರೂಪಾಯಿ ಕೊಟ್ಟರು ಸಾಕಂತ ಅವ್ರಿಗೆ. ಇಲ್ಲೇ ಅಲ್ವಾ ಹೆಂಗೋ ಆಕ್ಟಿಂಗ್ ಎಲ್ಲ ಮಾಡ್ತಾನೆ ಅವಯ್ಯ ನೆನೆಯ. ಹೇಳಿ ನೀವು ಹಿಂಗೆ ಆಕ್ಟಿಂಗ್ ಮಾಡಬೇಕು ಶೂಟಿಂಗು ಅಂತ ಹೇಳ್ಬಿಟ್ಟು, ಆಯ್ತು ಶೂಟಿಂಗ್ ಆದ್ರೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಹೇಳೋನೆ. ಅದಕ್ಕೆ ಸರಿ ಆಯ್ತು ಅಂತ ಒಪ್ಕೊಂಡ್ಬಿಟ್ಟು ಬಂದಿವಿ. ಸ್ಯಾನೆ ಕೇಳಂಗಿಲ್ಲ ಬಿಡು. ಆ ಅಂಗಡಿಗೆ ಒಂದು 2,000, ಅವ್ನಿಗೆ ಆಕ್ಟಿಂಗ್ ಮಾಡಕ್ಕೆ ಒಂದು 2,000 ಕೊಟ್ಬಿಟ್ರೆ ಹಂಗೆ ನೆನೆಯ ಸೋರೋಗ್ಬಿಡ್ತದೆ ಎಲ್ಲನೂ. ಆದ್ರೆ ನನ್ನ ಗಂಡಂಗೆ ಗೊತ್ತಾಗಕ್ಕಿಲ್ವಾ? ನನ್ನ ಗಂಡ ಮೊದಲೇ ಓದ್ಕೊಂಡವನೇ ಎಲ್ಲ ಮಾಡವನೇ. ಅವನಿಗೆಲ್ಲ ಗೊತ್ತಾಗೋಗ್ಬಿಟ್ರೆ ಏನು ಮಾಡೋದು ಆಮೇಕಿಂದ? ಕೊನೆನಾಗ ನಮ್ಮ ಪಿಲಾನೆಲ್ಲ ಹಂಗೆ ಉಲ್ಟಾ ಪಲ್ಟಾ ಆಗೋಗ್ಬಿಡ್ತದಲ್ಲ. ನಿನ್ನ ಗಂಡಂಗೆ ಗೊತ್ತಾಗಕ್ಕೆ ಸಾಧ್ಯ ನಿನಗೆ ಇಲ್ಲ. ನಿನ್ ಗಂಡ ಅದೇನೋ ಅಂತಾರಲ್ಲ, ಅವಳು ಮಾತು ಕಟ್ಕೊಂಡು ಕುಣ್ಕೊಂಡವ್ನಿ. ಅವನಿಗೆಲ್ಲ ಯೋಚನೆ ಮಾಡಕ್ಕೂ ಟೈಮ್ ಇಲ್ಲವ ಅವನಿಗೆ. ಇನ್ನು ಇದೆಲ್ಲನೂ ಎಲ್ಲಿಂದ ಮಾಡ್ತಂತಾಗ ತಲೆ ನೀನೇ ಕೆಡಿಸ್ಕೊಳಂಗಿಲ್ಲ. ಇದೆಲ್ಲನೂ ಎಲ್ಲ ಡೌಟ್ ಬರ್ದಿರಂಗೆ ಮಾಡ್ತೀನಿ ನಾನು. ಸುಮ್ಕಿರು. ನನ್ನ ಮ್ಯಾಲ ಭಾಳ ನಂಬಿಕೆ ಇಕ್ಕೊಬಿಟ್ಟವ್ನು. ಇವಾಗ ನೀನು ತಗೋತಿದ್ಯಾ ಮನೆ ಅಂತ ಗೊತ್ತಾದ್ಮೇಲೆ ಭಾಳ ಅಂದರೆ ಭಾಳ ನಂಬಿಕೆ ಇಕ್ಬಿಟ್ಟವ್ನೆ. ಈಗ ನೋಡು, ರಿಜಿಸ್ಟರ್ ಆಫೀಸು ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟು ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಆಮೇಕಿಂದ ನೋಡು. ಅಮ್ಮಿ ಯಾಸ ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬತ್ತೀಗ ಯಾವ ಇವ್ರ ಜೊತೆ ಹೋಗ್ಬಿಟ್ಟು ಆಫೀಸ್ ಗೀಫೀಸ್ ಎಲ್ಲ ಹೆಂಗೆ ಸೆಟ್ ಗಿಟ್ ಆಗೈತಾ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಬಾ. ಆಮೇಲೆ ನಿನ್ನ ಗಂಡನಳಿಗೆ ಹೋದಾಗ ಡೌಟ್ ಪಡ್ಬಾರ್ದಲ್ವಾ? ಎಲ್ಲನೂ ಡೌಟ್ ಪಡ್ಬಿಟ್ಟು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಇದು ಮಾಡಬಾರ್ದಲ್ವಾ? ಅದಕ್ಕೆ ಹೋಗ್ಬಿಟ್ಟು ಬತ್ತೀಗ ಒಂದು ಹೆಜ್ಜೆ ನೋಡ್ಕೊಂಬಿಟ್ಟು ಬಾ. ನಾನು ಮಗನ ಬಿಟ್ಬಿಟ್ಟು ಬರೋಕ್ಕಾಗಿಲ್ಲ. ಮಗ ಎದ್ಬಿಟ್ರೆ ಆಮೇಕಿಂದ ಹೊಳ್ತದೆ. ನೀನು ಹೋಗ್ಬಿಟ್ಟು ಬಾ. ಎಲ್ಲ ಸೆಟಪ್ ಸರಿಯಾಗೈತಾ ಅಂತ ನೋಡು. ಕಾಳು ನನ್ನ ಮಗ ನಿನ್ನ ಗಂಡ ಹಿಂಗೆ ಮೋಸ ಮಾಡ್ತಾವನೆ ಅಂದಮೇಲೆ ನಾವು ಇಷ್ಟು ಮೋಸ ಮಾಡಲಿಲ್ಲ ಅಂದರೆ ಸಂಡಾಕಿರ್ತದೆ ಹೇಳು? ನಾವು ಸರಿಯಾಗಿ ನೀವು ಮೋಸ ಮಾಡ್ಬೇಕಿಂತ ಬಡ್ಡಿಗಳಿಗೆ. ಅದಕ್ಕೆ ತಾನೇ ನಾನು ನಿರ್ಧಾರ ಮಾಡಿರೋದು ಸರಿಯಾಗಿ ಮೋಸ ಮಾಡನಿ ಅಂತ ಹೇಳ್ಬಿಟ್ಟು. ನೋಡು, ಹೋಗಿ ನೀಟಾಗಿ ಹೋಗಿ ಅಲ್ಲೆಲ್ಲ ಅಡ್ಜಸ್ಟ್ ಆಗೈತಾ ಏನು ಎತ್ತ ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಟ್ಟು ಒಂದು ಗೋಳ್ಗಿಗೆ ಬಾ. ಸರಿ ಚಿಕ್ಕಮ್ಮ ಆಯ್ತು. ಏನೋ ಈ ಪ್ಲಾನೆಲ್ಲನೂ ವರ್ಕೌಟ್ ಆಗೋಗ್ಬಿಟ್ರೆ ಅಷ್ಟೇ ಸಾಕು. ವರ್ಕೌಟ್ ಆಗಲಿಲ್ಲ ಅಂದರೆ ನಿನಗೆ ಕಷ್ಟ. ವರ್ಕೌಟ್ ಆಗೋಗ್ಬಿಟ್ರೆ ಏನು ತೊಂದರೆ ನಿನಗೆ ಇಲ್ಲ ಸದ್ಯ. ಸರಿ ಹೋಗ್ಬಿಟ್ಟು ಬರ್ತೀನಿ ನಾನು. ಸರಿ ಆಯಿತು. ಬರ್ರಿ ಬರ್ರಿ ಅಣ್ಣ, ಹೋಗ್ಬಿಟ್ಟು ನೋಡ್ಕೊಂಬಿಟ್ಟು ಬಂದ್ಬಿಡನಿ. ಅದು ಯಾವ ಆಫೀಸೋ ಹೆಂಗೆ ರೆಡಿ ಮಾಡಿದ್ರೆ ನೋಡ್ಕೊಂಬಿಟ್ಟು ಬರನಿ. ಹೆಂಗೋ ಈ ಪಿಲಾನೆಲ್ಲ ವರ್ಕೌಟ್ ಆಗೋಗ್ಬಿಟ್ರೆ ನಿಮಗೂ ಕೊಡ್ತೀವಣ್ಣ. ಇದು ಒಂದೇ ಒಂದು ಹೆಂಗೋ ಇನ್ನು ಎಷ್ಟು ಲಕ್ಷ ಬರಬೇಕು? 34 ಲಕ್ಷವಾ? ಅದೆಲ್ಲ ನನ್ನ ಕೈಗೆ ಬರೋ ತನಕ ನೋಡಿ. ಆಯ್ತು ಆಯ್ತು, ನಾನು ಇದೀನಲ್ಲ, ನಾನು ನೋಡ್ಕೊತೀನಿ ಬಾಬಾ. ಈಗ ಫಸ್ಟ್ ಹೋಗ್ಬಿಟ್ಟು ನಿಂಗೆ ತೋರಿಸ್ತೀನಿ ನಾನು ಎಂತ ಆಫೀಸ್ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು. ಹಬ್ಬ ಸದ್ಯ ಹೆಂಗೋ ಎಲ್ಲ ಇವಳಿಗೆ ಪಾಪ ಕಾಸು ಸಿಕ್ಬಿಟ್ರೆ ಅಷ್ಟೇ ಸಾಕು. ಇಷ್ಟೊಂದು ಸಹಾಯ ಮಾಡ್ತಾರೆ ಅಯ್ಯಪ್ಪ. 1 ಲಕ್ಷ ಎಷ್ಟನ್ನ ಕೊಟ್ಬಿಟ್ಟು ಕಳಿಸ್ಬಿಟ್ರೆ ಎಲ್ಲ ತಗ ನೆಮ್ಮದಿಯಾಗಿರ್ತದೆ. ಏನೂ ತೊಂದರೆ ಆಗಕ್ಕಿಲ್ಲ. ಸದ್ಯ ಎಲ್ಲ ಒಳ್ಳೇದಾಯ್ತಾಯ್ತಲ್ಲ ಆದರೆ ಸಾಕು. ಬೆಣ್ಣೆ ಸಂತನ ಹೊಸ ಕೆಲಸ ಐತೆ, ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಮನೆ ಕಡೆ ಹುಷಾರು ಸರಿನಾ? ಏನೋ ಮಾಡ್ತಿದ್ದೀರ ಪಿಲಾನ? ನಾನಂತೂ ಇದಕ್ಕೆ ಗೊತ್ತಾನೆ ಇಲ್ಲ ಮಧ್ಯಕ್ಕೆ. ಏನೋ ನೀವೇ ಬುದ್ಧಿವಂತರು, ನೀವೇ ಮಾಡ್ಕೊತಾ ಇದ್ರೆ ಏನೇನೋ ಮಾಡ್ಕೊಳ್ಳಿ. ನನಗಿದು ಆಫೀಸು ಗೀಪೀಸ್ ಎಲ್ಲ ಗೊತ್ತಾಗಕ್ಕಿಲ್ಲ. ಹೊಸ ಕೆಲಸ ಐತೆ ನನಗೂ. ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಈ ವಿಷಯ ನನ್ನ ಗಂಡನ ಬಾಯಿಗೂ ಹೇಳಕ್ಕೆ ಹೋಗ್ಬೇಡ. ಯಾಕಂದ್ರೆ ಅವ್ನ ಬಾಯಿನೂ ಸರಿ ಇಲ್ಲ. ಒಂದು ಹೆಂಗಸ್ರು ಬಾಯಿ ಇದ್ದಂಗೆ ಎಲ್ರಿಗೂ ಒದ್ರಕೊಂಡು ಹೇಳ್ಕೊಂಬಿಟ್ಟು ಬಂದ್ಬಿಡ್ತಾನೆ. ಸರಿನಾ? ಯಾರಿಗೂ ಹೇಳ್ಬೇಡ. ನಾನು ಹೋಗ್ಬಿಟ್ಟು ಹೊಲ್ತಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಅದು ಏನೇನು ಮಾಡಬೇಕು ಒಳಗೆ ನೆನೆಯ ಮಾಡ್ರಿ. ಸರಿ ಅಕ್ಕ, ನಾನೇನು ಹೇಳಲ್ಲ ಬಿಡಿ. ಸರಿ ಕಣಮ್ಮಿ. ಇವು ಎದ್ಬಿಟ್ಟು ಅನ್ನಿಸೋದಾಗ್ಲೇನಿಯ ಕುಯ್ 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 ಅಂತವನಿ. ಫಸ್ಟ್ ಹೋಗಿ ನೋಡೋಣ ಇರು. ಹೇಳುದಿಲ್ಲ ಶೂಟಿಂಗಿಗೆ ತಗತ್ತವ್ರೆ ಅಂತ ಹೇಳ್ಬಿಟ್ಟು ಒಂದು ದಿನದ ಮಟ್ಟಿಗೆ ಈಗ ಇವ್ರನ್ನೇ ಕರ್ಕೊಂಬಿಟ್ಟು ಬಂದಿದ್ದೀನಿ ಕೇಳಿ. ಇಲ್ಲಿ ಏನಿಲ್ಲ, ಒಬ್ಬ ಈ ಒಂದು 2-3 ಜನ ಬರ್ತಾರೆ. ಬಂದ್ಬಿಟ್ಟು ಇಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಬರ್ತಾರೆ. ಆವಾಗ ನೀವು ಹೌದಾ ಅಂತ ಹೇಳ್ಬಿಟ್ಟು ನಾವು ಸ್ವಲ್ಪ ಪೇಪರ್ಗಳು ಕೊಡ್ತೀವಿ ನಿಮಗೆ. ಆ ಪೇಪರ್ ಮೇಲೆ ಸುಮ್ಮನೆ ಸೈನ್ಗಳು ಮಾಡಿಸ್ಬಿಟ್ಟು ಫೋಟೋ ಗಿಟ ತೆಗೆದು ರಿಜಿಸ್ಟರ್ ಮಾಡಿಸ್ತಿದ್ದೀರಿ ನಾವು ಅನ್ನಂಗೆ ಮಾಡಿಸ್ಬಿಟ್ಟು ಕಳಿಸ್ಬಿಡ್ಬೇಕು ಸರಿನಾ? ಕ್ಯಾಮ್ರಾ ಎಲ್ಲ ನಾವು ಹಿಂದೆಗಡೆ ನಿಮ್ಗೆ ಗೊತ್ತಿದ್ದಂಗೆ ಇಟ್ಕೊಂಡಿರ್ತೀವಿ ಅದೊಂದು ಮ್ಯಾನೇಜ್ ಮಾಡ್ಬಿಡಿ ಸಾಕು. ಸರಿನಾ? ಇದೊಂದು ಸ್ವಲ್ಪ ಸಹಾಯ ಮಾಡ್ಬಿಡಿ. ಅದೊಂದು ನ್ಯಾಚುರಲ್ ಆಗಿ ಬರಬೇಕು ಆಕ್ಟಿಂಗು. ಡೌಟೇ ಬರಬಾರ್ದು. ಸುಮ್ಮನೆ ನಾಟಕ ಮಾಡ್ತಾವ್ರೆ ನಂಗೆ ಡೌಟೇ ಬರಬಾರ್ದು. ನ್ಯಾಚುರಲ್ ಆಗಿ ಆಕ್ಟಿಂಗ್ ಬಂದ್ಬಿಡ್ಬೇಕು. ಸರಿ ಆಕ್ಟಿಂಗ್ ಮಾಡೋದ್ರಾಗ ನಾನಂತೂ ವೆರಿ ಫೇಮಸ್ಸು. ಮಾಡ್ತೀನಿ ನೋಡಿ, ನೀವು ಯಾಕೆ ತಲೆ ಕೆಡಿಸ್ಕೊತೀರಾ? ಆದ್ರೆ ನನ್ನ ಆಕ್ಟಿಂಗಿಗೆ 2,000 ರೂಪಾಯಿ ಕೊಡ್ತೀರಾ ತಾನೇ? 2,000 ತಾನೇ ಕೊಟ್ಬಿಡ್ತೀವಿ. ಈ ಅಂಗಡಿ ಬಾಡಿಗೆ 2,000, ನಿಮ್ಗೆ 2,000. ಸರಿನಾ? ಎಲ್ಲ ಕೊಟ್ಬಿಡ್ತೀವಿ. ಇದೊಂದೇ ಒಂದು ಆಕ್ಟಿಂಗ್, ಇದೊಂದು ಮಾಡ್ಬಿಟ್ಟು ಮುಗಿಸ್ಬಿಟ್ರೆ ಸಾಕು. ನನ್ನ ಆಕ್ಟಿಂಗ್ ನೋಡ್ಬೇಕು ಕಳೆದೋಯ್ತೀರಾ ನೀವು? ಕಳೆದೇ ಹೋಗ್ಬಿಡ್ತೀರಾ? ನೋಡ್ತಾ ಇರಿ ಹೆಂಗ್ ಮಾಡ್ತೀನಿ ಆಕ್ಟಿಂಗ್ ಅಂತ ಹೇಳ್ಬಿಟ್ಟು. ಅಣ್ಣ ಇದೆಲ್ಲ ಸರಿ, ಆದ್ರೆ ಮನೆ ಯಾರ ಓನರ್ ಬೇಕಲ್ಲ ನಮ್ಗೆ. ಮನೆ ಓನರ್ ಒಬ್ಬ ಬೇಕಲ್ವಾ? ಮನೆ ಓನರ್ ಯಾಕೆ ತಲೆ ಕೆಡಿಸ್ಕೊತೀಯ? ಯಾರನ್ನೋ ಒಬ್ಬನ ಎಳ್ಕೊಂಬಿಟ್ಟು ಬಂದ್ರೆ ಆಯ್ತು, ತಲೆ ಕೆಡಿಸ್ಕೊಬೇಡ. ಈಗ ಎಲ್ಲ ಸೆಟಪ್ ಸರಿನಾ? ಈ ರಿಜಿಸ್ಟರ್ ಆಫೀಸ್ ಅವು ಇವೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಹೆಂಗಿರ್ತವೆ ಹಿಂಗೆ ಅಲ್ವಾ ಇರೋದು. ಅದಕ್ಕೆ ಇದೇ ಆಫೀಸ್ನೇ ಸೆಟಪ್ ಮಾಡ್ಬಿಟ್ರದು. ಕಮ್ಮಿ ರೇಟ್ಗೆ ಒಳ್ಳೆ ಆಕ್ಟಿಂಗು ಸಿಗ್ತದೆ, ಒಳ್ಳೆ ರೂಮೂ ಸಿಗ್ತದೆ ಅಂತ ಹೇಳ್ಬಿಟ್ಟು ಇದಕ್ಕೆ ಫಿಕ್ಸ್ ಆದೆ. ನೋಡು, ನಾಳೆಗೆ ಇಕ್ಕೊಬಿಡ್ತೀನಿ ಆಫೀಸ್ ರಿಜಿಸ್ಟ್ರೇಷನ್ ಎಲ್ಲನೂ. ನಾಳೆ ಅಂತ ಹೇಳ್ಬಿಡ್ತೀನಿ. ನಾಳೆ ಬರ್ತಾರೋ ನಾಡ್ದು ಬರ್ತಾರೋ ಗೊತ್ತಿಲ್ಲ. ಅವ್ರಿಗೆ ಹೋಗ್ಬಿಟ್ಟು ಒಂದು ಹೆಜ್ಜೆ ಹೇಳ್ಬಿಟ್ಟು ಬರ್ತೀನಿ. ಸರಿ ಅಣ್ಣ ಆಯಿತು. ತುಂಬ 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 ಥ್ಯಾಂಕ್ಸ್ ಅಣ್ಣ. ನೀವಂತೂ ನನಗೆ ಇಷ್ಟೆಲ್ಲ ಸಹಾಯ ಮಾಡ್ತಿರೋದಕ್ಕೆ. ಹೆಂಗೋ ಆಫೀಸ್ ಸೆಟಪ್ಪು ಎಲ್ಲ ಸರಿ. ಏನೂ ಆಗದಿದ್ದಂಗೆ ಎಡವಟ್ ಆಗಿದ್ದಂಗೆ ಅದೇ ಪತ್ರಗಳು ಒಂಚೂರು ಅವು ಇವು ಎಲ್ಲ ನೋಡ್ಕೊಂಬಿಟ್ರೆ ಸಾಕು.
ಪತ್ರಗಳ ಬಗ್ಗೆ ನೀನು ಯೋಚನೆ ಮಾಡಲೇಬೇಡ. ಪತ್ರಗಳ ಬಗ್ಗೆ ನಾನು ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಬರ್ತೀನಿ. ಪಿ ಓ ಸರಿನಾ? ಹೋಗ್ಬಿಟ್ಟು ಅವ್ರ ಮನೆಗೆ ಹೇಳ್ಬಿಟ್ಟು ಬರ್ತೀನಿ, ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಆಗ್ಬಿಟ್ಟೈತೆ, ಓನರು ಒಪ್ಕೊಬಿಟ್ಟವನೆ ಅಂತ ಹೇಳ್ಬಿಟ್ಟು ಬರ್ತೀನಿ. ಹಾಗೆ ಕ್ಯಾಶ್ ರೆಡಿ ಮಾಡ್ಕೊಳ್ಳಿ ಅಂತಲೂ ಹೇಳ್ಬಿಟ್ಟು ಬರ್ತೀನಿ. ಸರಿನಾ? ನೀನು ಹುಷಾರಾಗೆ ನೋಡ್ಕ, ಇಲ್ಲಿ ಇವ್ರ ಹತ್ರ ಇನ್ನೂ ಏನಾರ ಮಾತಾಡೋದಿದ್ರೆ ನೀಟಾಗಿ ಮಾತಾಡು. ಅಷ್ಟಾಗಿ ನಾನು ಹೋಗ್ಬಿಟ್ಟು ಅವಳಿಗೆ ಎಲ್ಲ ವಿಷಯನ ಹೇಳ್ಬಿಟ್ಟು ಹಿಂಗೆ ನಾಳಿಗೆ ನಾಡೋದಕ್ಕೆ ಅಂತ ಹೇಳ್ಬಿಟ್ಟು ಹಂಗೆ ನೆಟ್ಟಗೆ ಬರ್ತೀನಿ. ಸರಿ ಅಣ್ಣ, ಸರಿ ಆಯ್ತು, ಹಂಗೆ ಮಾಡಿ. ತುಂಬ ಥ್ಯಾಂಕ್ಸ್ ನಮಗೆ ಸಹಾಯ ಮಾಡ್ತಿರೋದಕ್ಕೆ. ಹೆಂಗೋ ಶೂಟಿಂಗ್ ಥರನೇ ಆ್ಯಕ್ಟಿಂಗ್ ಮಾಡಿ. ರಿಜಿಸ್ಟ್ರ್ ಆಫೀಸ್ ಇದು ಅನ್ನಂಗೇನೇ ಇರಬೇಕು, ನೀವು ರಿಜಿಸ್ಟ್ರ್ ಆಫೀಸರ್ ಸರಿನಾ? ನೀವೇನೇ ಎಲ್ಲನೂ ಆಸ್ತಿನ ಇವ್ರ ಹೆಸರಿಂದ ಅವ್ರ ಹೆಸರು ಮಾಡಿಸ್ತಾ ಇದ್ದೀವಿ ಅನ್ನಂಗೆ ಎಲ್ಲನೂ ಇದು ಮಾಡಿ ಸರಿನಾ? ಅದೊಂದು ಬಿಟ್ರೆ ನಮ್ಗೆ ಇನ್ನೇನೂ ಬೇಡ. ಆದರೆ ಅವ್ರ ಮುಂದೆ ಇದು ನಾಟಕ ಸಿನಿಮಾ ಅಂತ ಮಾತ್ರ ಏನೂ ಹೇಳಕ್ಕೆ ಹೋಗ್ಬೇಡಿ. ಅವರು ಹಂಗೆ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡ್ತಾರೆ, ನೀವು ಹಂಗೆ ನ್ಯಾಚುರಲ್ ಆಗಿ ಆ್ಯಕ್ಟಿಂಗ್ ಮಾಡಿ ಸರಿನಾ? ಎಲ್ಲ ನೀವು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ರೆ 1,000 ರೂಪಾಯಿ ಬೇಕಾದ್ರೆ ಜಾಸ್ತಿನೇ ನೀವೇ ಕೊಟ್ಬಿಡ್ತೀನಿ. ಓ, ನೀವು ನನ್ನ ಆಕ್ಟಿಂಗ್ ನೋಡ್ಬಿಟ್ಟು ಕಳೆದೋಗ್ಬಿಡ್ತೀರಾ ಕಣಕೋ, ಕಳೆದೋಗ್ಬಿಡ್ತೀರಾ. ನೋಡ್ತಾ ಇರಿ ಹೆಂಗೆ ಕಳೆದೋಯ್ತೀರಾ ಅಂತ ಹೇಳ್ಬಿಟ್ಟು. ಆಯ್ತು, ಹಂಗೇನೆ ನೀ ಆಯಿತು, ನೋಡ್ತೀರಿ ನ್ಯಾಚುರಲ್ ಆಗಿ ಏನೇ ಮಾಡ್ತೀನಿ ಆಕ್ಟಿಂಗ. ಸರಿ ಸರಿ ಆಯಿತು. ಯಪ್ಪ, ಮನೆ ಹೆಂಗೋನೂ ಸಿಗ್ತದಲ್ಲ. ಎಂಥ ಮನೆ ಹಬ್ಬ. ಅಯ್ಯೋ, ನೀನು ಇಲ್ಲೇ ಸಿಕ್ಬಿಟ್ಟೆನಮ್ಮ. ಮಂತಕ್ಕೆ ಏನೇ ಬರ್ತಾ ಇದ್ದೆ ನಾನು, ಇಲ್ಲೇ ಸಿಕ್ಬಿಟ್ಟೆ. ಹೌದಾ? ಏನಾಯ್ತು ಮನೆದು? ಎಲ್ಲ ಓಕೆ ತಾನೇ? ಏನು ಪ್ರಾಬ್ಲಮ್ ಇಲ್ಲ ತಾನೇ? ಏನಾರ ಪ್ರಾಬ್ಲಮ್ ಏನಾರ ಆಗೋಗ್ಬಿಟ್ಟೈತಾ ಅಂತ? ಆ ಮನೆ ನಮಗೆ ಸಿಗ್ತದೆ ತಾನೇ? ಆ ಮನೆ ನಿಮ್ಗೆ ನೀನು ಫಿಕ್ಸು, ರಿಜಿಸ್ಟ್ರೇಷನ್ ಐತೆ ಕಣವ. ನಿನ್ನ ಗಂಡನ್ನ ನಿನ್ನ ಯಾರ ಹೆಸರು ಮಾಡಿಸ್ಬೇಕೋ ಅವ್ರ ಹೆಸ್ರನ್ನ ಅವ್ರನ್ನ ಕರ್ಕೊಂಬಿಟ್ಟು ಬರ್ರಿ ಸರಿನಾ? ಒಂದ್ಸಲ ಯೋಚನೆ ಮಾಡಮು. ಸ್ವಯಾರ್ಜಿತ ಆಸ್ತಿ ಆಗೋಗ್ಬಿಡ್ತದೆ ಇವಾಗ ರಿಜಿಸ್ಟ್ರೇಷನ್ ಮಾಡಿಸ್ಬಿಟ್ರೆ. ಯಾರ ಹೆಸರುನಾಗಿದ್ರೆ ಅವರು ಯಾರು ಬೇಕಾದ್ರು ಮಾರ್ಬೋದು, ಯಾರು ಬೇಕಾದ್ರು ದಾನ ಮಾಡ್ಬೋದು, ಹಂಗಿರ್ತದೆ. ನಿನ್ನ ಹೆಸರು ಮಾಡಿಸ್ಕೊತೀಯೋ, ನಿನ್ನ ಗಂಡನ ಹೆಸರು ಮಾಡಿಸ್ಕೊತೀಯೋ, ಇಲ್ಲ ಬೇರೆ ನಿಮ್ಮ ಅತ್ತೆ ಹೆಸರು ಮಾಡಿಸ್ಕೊತೀಯೋ, ಅದು ನಿಮಗೆ ಬಿಟ್ಟಿದ್ದು ಸರಿನಾ? ಅದಂತೂ ಹೇಳುದಲ್ಲ, ಅದು ಯಾವತ್ತಿದ್ರು ಸ್ವಯಾರ್ಜಿತ ಆಸ್ತಿ. ನೀವು ಯಾರಿಗೆ ಇಷ್ಟ ಬಂದು ಮಾಡಿಸ್ಕೊತೀರೋ ಅವ್ರ ಹೆಸರು ಮಾಡಿಸ್ಕೊಳ್ಳಿ. ಹೌದಲ್ವಾ? ಸ್ವಯಾರ್ಜಿತ ಆಸ್ತಿ ಆಗೋಗ್ಬಿಡುತ್ತೆ. ಅದು ನನ್ನ ಹೆಸರು ಮಾಡಿಸ್ಬೋದಾ ಇವಾಗ? ಅಂದರೆ ನನ್ನ ಹೆಸರಿಗೆ ಇಲ್ಲ ನಮ್ಮ ಅಪ್ಪನ ಹೆಸರಿಗೆ ಯಾರ ಹೆಸರಿಗಾದ್ರೂ ಮನೆ ಮಾಡಿಸ್ಬೋದಾ? ಆ ಮಾಡಿಸ್ಬೋದು ಅದ್ರಾಗೇನೈತೆ ಕಣಮ್ಮ. ನನ್ಗನ್ನಿಸ್ದಾಗ ನಿನ್ನ ಹೆಸರು ಮಾಡಿಸ್ಕೊಳ್ಳೋದು ನಿನಗೆ ಮೇಲು ಕಣಮ್ಮ ಮನೆಯ. ಯಾಕಂದ್ರೆ ಗಂಡಸ್ರು ನಾನು ನಂಬೋಕ್ಕಾಗಲ್ಲ. ನಾನು ಗಂಡಸಾಗಿ ಹೇಳ್ತಿದ್ದೀನಲ್ಲ, ನೀನು ಸೇಫ್ಟಿಗೆ ನಿನ್ನ ಹೆಸರಿಗೆ ಮಾಡಿಸ್ಕೊಂಡ್ರೆ ನೀವು ಉತ್ತಮ ಅಂತ ಅನ್ನಿಸ್ತದೆ. ಆದರೆ ನಿಮ್ಮ ಮನೆಯಲ್ಲ ಹೆಂಗೆ ಹೇಳ್ತಾರೋ ಹಂಗೆ ನೋಡ್ಕೊಳ್ಳಿ. ಎಲ್ಲ ಹೆಣ್ಮಕ್ಳು ಆಗ ಅಷ್ಟೊಂದು ಜಾಸ್ತಿ ನೋಡಿದ್ದೀನಲ್ಲ, ಎಲ್ರೂ ಅಷ್ಟೇನೆ. ಹೆಣ್ಮಕ್ಳು ಜಾಸ್ತಿ ಅವ್ರ ಹೆಸರು ಮಾಡಿಸ್ಕೊತಾ ಇರ್ತಾರೆ, ಇಲ್ಲ ಜಾಯಿಂಟಾಗಿ ಮಾಡಿಸ್ಕೊತಾರೆ. ಏನೋ ನೀನು ಏನೋ ನಿಂಗೆ ಗಂಡನ ಒಪ್ಸಿ ಮಾಡಿ ಏನೋ ಮಾಡ್ಕೋಬೇಕಣಮ್ಮ ನೀನು ಸರಿನಾ? ನೋಡಮ್ಮ, ಹೇಳ್ಬಿಡು ಮಂಗಳವಾರ ಬೇಡ ಅಂದರೆ ಬುಧವಾರ ರಿಜಿಸ್ಟ್ರೇಷನ್ಗೆ ಒಂದು ಫೋನ್ ಹಾಕ್ಬಿಡಿ ನನಗೆ. ರಿಜಿಸ್ಟ್ರೇಷನ್ ನಮ್ಮ ಅವರು ಅವರಲ್ಲ ಮನೆ ಓನರು, ಅವ್ರನ್ನ ಕರ್ಕೊಂಡು ಬರ್ತೀನಿ. ಹಂಗೇನೆ ಉಳಿದಿರೋ ದುಡ್ಡೆಲ್ಲ ಫುಲ್ಲು ಕ್ಯಾಶ್ ಎತ್ಕೊಬಿಟ್ಟು ಬರ್ಬೇಕು ಅಣ್ಣಮ್ಮ. ಅವ್ರು ಆನ್ಲೈನ್ ಅಂತೆಲ್ಲ ತಗೊಳಕ್ ಹೋಗಲ್ಲ ದುಡ್ಡನ್ನ. ಫುಲ್ಲು ಕ್ಯಾಶಾಗೇನೆ ಕೊಡಬೇಕು. ಅಲ್ಲೇ ನೀವು ಸೈನ್ ಹಾಕಿ ನಿಮ್ಮ ಹೆಸರು ಮಾಡಿಸ್ಕೊಡ್ತಾರೆ. ಹಂಗೆ ನೀವು ಈ ಕೈಯಿಂದ ದುಡ್ಡು ಎತ್ಕೊಂಡು ನೀಟಾಗಿ ತಗೊಂಡು ಪೇಪರ್ ಇಸ್ಕೊಂಡು ಹಂಗೇನೆ ಹೋಗ್ಬಿಡಿ ಸರಿನಾ? ಇದನ್ನ ಹೇಳೋಕೆ ನಿಮ್ಮ ಅಂತಕ್ಕೆ ಬರ್ತಾ ಇದ್ದೆ ನಾನು. ಅಯ್ಯೋ ಅಯ್ಯೋ ಅಣ್ಣ, ಪರವಾಗಿಲ್ಲ ಬಿಡಿ. ತುಂಬ ಥ್ಯಾಂಕ್ಸ್ ಅಣ್ಣ, ತುಂಬ ಥ್ಯಾಂಕ್ಸ್. ಹೇಳಿದ್ದಕ್ಕೆ ಯೋಚನೆ ಮಾಡ್ತೀನಿ ನಾನು ಏನು ಯಾರ ಹೆಸರು ಮಾಡಿಸೋದು ಅಂತ ಹೇಳ್ಬಿಟ್ಟು. ತುಂಬ ಥ್ಯಾಂಕ್ಸ್. ಸರಿ ಆಯಿತು, ನಾನು ಹೋಗ್ಬಿಟ್ಟು ನಮ್ಮ ಯಜಮಾನ್ರಿಗೆ ನಮ್ಮ ಅತ್ತೆಗೆ ಎಲ್ರಿಗೂ ಹೇಳ್ತೀನಿ. ಕ್ಯಾಶೇ ಇರೋದು, ನಾವು ಏನೋ ಒಂದು ಉದ್ದೇಶಕ್ಕೆ ಎಲ್ಲ ಇದ್ದಿದ್ದೆಲ್ಲನೂ ಬ್ಯಾಂಕಾಗಿ ಇದ್ದಿದ್ದೆಲ್ಲ ಎತ್ಕೊಂಬಿಟ್ಟು ಬಂದಿದ್ದೀವಿ. ಕ್ಯಾಶೇ ಐತೆ, ನಿಮಗೆ ಫುಲ್ಲು ಕ್ಯಾಶು ಅಲ್ಲೇ ಕೊಟ್ಬಿಡ್ತೀವಿ. ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ಕೊಟ್ಬಿಡ್ತೀವಿ ಸರಿನಣ್ಣ? ನಮ್ಮ ಅತ್ತೆಗೊಂದ್ಸಲ ನನ್ನ ಗಂಡಂಗೊಂದ್ಸಲ ಎಲ್ರಿಗೂ ಹೇಳಿ ಬರ್ತೀನಿ ರೀ. ಸರಿ ಕಣಮ್ಮ, ಆಯ್ತು. ನಾನು ಹೇಳ್ದೆ ಅಂತ ಹೇಳು, ಮಿಸ್ ಮಾಡ್ಕೊಬೇಡಿ. ಅವ್ರು ಬೇರೆ ಇವಾಗ ಆಶಾ, ಅವ್ರು ಬೇರೆ ಮನೆ ತೋರಿಸು ಅಂತ ಬಂದವಳೆ. ಈಗ ನಾನು ಅಲ್ಲಿಗೆ ಬೇರೆ ಮನೆ ತೋರ್ಸಕ್ಕೆ ಬೇರೆ ಹೋಗ್ಬೇಕು ಕಣಮ್ಮ. ಈಗ ಹೋಗ್ಬಿಟ್ಟು ಬರ್ತೀನಿ ನಾನು. ಸರಿ, ನಮ್ಮಷ್ಟು ಚೆನ್ನಾಗಿರೋ ಮನೆಯನ್ನು ತೋರಿಸ್ಬೇಡಿ ಅವಳಿಗೆ. ಇಲ್ಲ ಈಗ ತೋರಿಸ್ತಿರೋ ಮನೆ ನಿಮ್ದಕ್ಕಿಂತ ಚಿಕ್ಕದಾಗೈತೆ, ಅದನ್ನೇ ಹೋಗಿ ತೋರಿಸ್ತೀನಿ. ನೀವು ಒಪ್ಕೊಂಡ್ರೆ ಒಪ್ಕೊಂಡ್ಲಿ. ಸರಿ ಸರಿ ಆಯಿತು ಅಣ್ಣ, ಆಯಿತು. ನಾಳೆ ನಾಡಿದ್ರೆ ರಿಜಿಸ್ಟ್ರೇಷನ್ ಆಗೋಗ್ಬಿಟ್ರೆ ಮನೆಗೆ ಇನ್ನೇನು ವಾರದಾಗೆ ಮನೆಗೆ ಹೋಗ್ಬಿಟ್ಟು ಸೇರ್ಕೊಂಡ್ಬಿಡ್ಬೋದು ಅಲ್ವಾ? ಫಿಕ್ಸು. ಇನ್ನು ಯಾಕೆ ಯೋಚನೆ ಮಾಡಬೇಕು?